ದೀಪಾವಳಿಗಳ ಹಡಗುಗಳೇ ಇದರಲ್ಲಿ ಮುಳುಗಿರುವಾಗ ಹಣತೆಯ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಯಾವ ಭ್ರಮೆಯೂ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ. ಇರುವಷ್ಟು ದಿನ ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಲೆಂದು ಹಣತೆ ಹಚ್ಚುತ್ತೇನೆ. ನಾನು ಎಲ್ಲ ಭ್ರಮ ಬೇಡ, ಚಿಂತೆ ಬೇಡ. ಈ ಜಗತ್ತನ್ನು ಬೆಳಗುತ್ತೀನಿ ಅನ್ನುವಂತಹ ಯಾವ ಭ್ರಮೆಗೂ ಕೂಡ ನೀವು ಹೋಗಬೇಡ್ರಿ. ನಿಮ್ಮನ್ನು ನೀವು ಬೆಳಗಿಸಿಕೊಂಡು ಬಿಟ್ರೆ ಸಾಕು. ಈ ಜಗತ್ತು ಒಬ್ಬ ಮೂರ್ಖನಿಂದ ಒಂದು ಕಡಿಮೆ ಆಗಿಬಿಡ್ತದೆ ಈ ಜಗತ್ತು. ನಮ್ಮನ್ನು ನಾವು ಬೆಳಗಿಸಿಕೊಂಡು ಬಿಟ್ರೆ ಸಾಕು, ಬಹಳ ಚಲೋ ಆಗ್ತದೆ. ಇದನ್ನ ಅಂಬಿಗರ ಚೌಡಯ್ಯನವ್ರು ಹೇಳ್ತಾ ಇದ್ದಾರೆ. ಏನು ಹೇಳಕತ್ತಾರೆ? ಎಲ್ಲ ಚಿಂತೆಯೊಳಗನ ಅದಾರ. ಈ ಚಿಂತೆಯಿಂದ ಮುಕ್ತವಾಗಿ ಚಿಂತನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಂದ್ರು ಎಲ್ಲರೂ ಚಿಂತೆಯೊಳಗನದಾರ. ಅವ್ರ ಹತ್ರ ಇರೋದ್ರ ಬಗ್ಗೆ ಲಕ್ಷ್ಯ ಇಲ್ಲ, ಎಲ್ಲಾರದ ಕಡೆಗೆಲ್ಲ ಲಕ್ಷ್ಯ ಅದ. ಹಿಂಗ ಮಾಡ್ಕೊಂತ ಹೋದ್ರೆ ಹೆಂಗ ಬೆಳಕು ಕಾಣುವುದು? ಶಿವ ಚಿಂತೆ ಶಿವ ಜ್ಞಾನ ಇಲ್ಲದವ್ರನ್ನ ಏನು ಮಾಡುವುದು? ಎಲ್ಲರೂ ಅದರೊಳಗನ ಮುಳುಗಿ ಬಿಟ್ಟಾರೆ. ಇಂತಹ ಅಂಬಿಗರ ಚೌಡಯ್ಯ ನಮಗೆ ಚಿಂತನೆಗೆ ಈಡು ಮಾಡ್ತಾರೆ. ದೇವರು ತಾಲೂಕಿನ ಚೌಡದಾನಪುರ ಅನ್ನುವಂಥ ಒಂದು ಊರದ 12ನೇ ಶತಮಾನದ ಶರಣರಾಗಿ ಬಹಳ ಅಪರೂಪದ ಶರಣರು. ಅಲ್ಲೇ ಮುತ್ತಲ್ ಅಂತೇಳಿ ಒಂದು ಊರು, ಒಬ್ಬ ಪ್ರಾದೇಶಿಕ ಪಾಳೆಗಾರ ಅಂತ ಅಂತೀವಲ್ಲ, ಒಬ್ಬ ಸಣ್ಣ ದೊರೆ, ಅವನ ಮಗನಿಗೆ ಹಾವು ಕಚ್ಚಿತ್ತು. ಅವ ಇನ್ನೇನು ಸತ್ತ ಬಿಡ್ತಿದ್ದ, ಮುಗ್ದ ಹೋಗಿದ್ದ, ಜೀವ ಹೋಗಿತ್ತ ಅಂತಾನೆ ಇಟ್ಕೊಂಡು ಬಿಡ್ರಿ. ಅಂತ ಸಂದರ್ಭದಲ್ಲಿ ಅವನಿಗೆ ಔಷಧೋಪಚಾರವನ್ನು ಮಾಡಿ ಆ ಒಂದು ಮಗುವಿನನ್ನ ಬದುಕಿಸಿದ್ದಕ್ಕಾಗಿ ಆ ರಾಜ ಏನ್ ಮಾಡ್ತಾನಂದ್ರೆ, ಎಷ್ಟು ಕಾಣಿಸ್ತೈತಲ್ಲ ಅಷ್ಟೆಲ್ಲ ಜಮೀನನ್ನ ಈ ಚೌಡಯ್ಯನವರಿಗೆ ದಾನವಾಗಿ ನೀಡುತ್ತಾರೆ. ಆದ್ರೆ ಅವರೆಷ್ಟು ಚಲೋ ನೋಡ್ರಿ, ಇದನ್ನ ತಗೊಂಡು ನಾ ಏನು ಮಾಡಲಿ ಅಂದ್ರು ಅದನ್ನು ತಮ್ಮ ಗುರುಗಳಿಗೆ ಕೊಡ್ತಾರೆ. ನಾನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾನು ಹೋಗ್ತೀನಿ ಅಂತ ಬಂದ್ರಿ ಅವ್ರು. ಯಾಕಂದ್ರೆ ಇದು ಗೊತ್ತಿತ್ತಲ್ಲ, ಅಲೆಕ್ಸಾಂಡರ್ ಏನೋ ಸುದ್ದಿ ಆತಲ್ಲ, ಇದೆಲ್ಲ ಅವ್ರಿಗೆ ಗೊತ್ತಿತ್ರಿ. ಅವರಿಗೆ ದೊಡ್ಡ ದೊಡ್ಡ ವೈದ್ಯರುಗಳು ಕೂಡ ನನ್ನ ಬದುಕ್ಸಕ್ ಆಗಂಗಿಲ್ಲ ಅನ್ನುವಂಥ ಸುದ್ದಿ ಎಲ್ಲರಿಗೂ ಹೋಗ್ಲಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಮುತ್ತು ರತ್ನಗಳನ್ನು ಚೆಲ್ಕೊಂತ ಹೋದ್ರು. ಯಾಕಂದ್ರೆ ಹೋಗುವಾಗ ಏನು ಒಯ್ಯಂಗಿಲ್ಲ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದ್ರು. ಇದನ್ನ ಅಂಬಿಗರ ಚೌಡಯ್ಯನವ್ರು ತಿಳ್ಕೊಂಡಿದ್ರು. ಇದು ಯಾವುದೋ ನಮ್ಮ ಜೊತೆಗೆ ಬರುವಂತದ್ದಲ್ಲ. ನಮ್ಮ ಜೊತೆಗೆ ಬರುವಂತದ್ದು ಒಂದೇ, ನಾವು ಮಾಡಿರುವಂತಹ ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ. ಎಲ್ಲಿಗೆ ಬರುತ್ತದೆ? ನಿಮ್ಮ ಆತ್ಮತೃಪ್ತಿಗಾಗಿ ನಿಮ್ಮ ಜೊತೆಗೆ ಬರುತ್ತದೆ. ಅದು ಮ್ಯಾಲ ನಿಮ್ಮ ಜೊತೆಗೆ ಬರಂಗಿಲ್ಲ. ಆತ್ಮತೃಪ್ತಿಗಾಗಿ ನಿಮ್ಮೊಂದಿಗೆ ಇರ್ತದೆ. ಅದು ಯಾವುದು? ಪುಣ್ಯ ಅನ್ನೋದು. ಆತ್ಮ ಸಂತೃಪ್ತಿ ನೋಡ್ರಿ, ಅದ ಬಹಳ ದೊಡ್ಡದ್ರಿ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನೋಡ್ರಿ. ಬಸವಣ್ಣನ ಹತ್ರ ಅಂಬಿಗರ ಚೌಡಯ್ಯನಂತವರು, ಮೋಳಿಗೆ ಮಾರಯ್ಯನಂತವರು, ಉರ್ಲಿಂಗ ಪೆದ್ದಿಗಳಂತವರು, ಈ ಕಡೆ ಅಮುಗೆ ದೇವಯ್ಯನಂತವರು, ಇವರೆಲ್ಲರೂ ಅಲ್ಲಿ ಯಾಕೆ ಬಂದ್ರು ಅಂದ್ರೆ ಬಸವಣ್ಣ ಹೃದಯದ ತುಂಬೆಲ್ಲ ಪ್ರೀತಿಯನ್ನು ಇಟ್ಟುಕೊಂಡಿದ್ದ. ನಾವು ಹೃದಯದ ತುಂಬೆಲ್ಲ ಪ್ರೀತಿಯನ್ನ, ಪ್ರೇಮವನ್ನ, ದಯೆಯನ್ನ, ಕರುಣೆಯನ್ನ ಇಟ್ಕೊಂಡು ಬಿಟ್ಟಿವಿ ಅಂತಂದ್ರೆ ಈ ಜಗತ್ತು ನಿಮಗೆ ನಿಮ್ಮ ಕುಟುಂಬದಂಗ ಕಾಣಿಸ್ತದೆ. ನೀವು ಒಂದು ದ್ವೇಷವನ್ನು ಇಟ್ಕೊಂಡು ಬಿಟ್ರಿ ಅಂತಂದ್ರೆ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಲಿಲ್ಲ ಅಂತಂದ್ರೆ ಈ ಜಗತ್ತಿನ ಬಗ್ಗೆ ನಿಮ್ಮ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಬಸವ ಎನ್ನದೆ ಮಜ್ಜನ ಕೆರೆದು ಬಿಟ್ರಿ ಅಂತಂದ್ರೆ ನಿಮ್ಮ ಭಕ್ತಿ ಶೂನ್ಯವಾಗಿ ಬಿಡುತ್ತದೆ. ನಿಮ್ಮ ಕ್ರಿಯೆಗಳೆಲ್ಲ ಶೂನ್ಯವಾಗಿ ಬಿಡುತ್ತವೆ. ಯಾಕೆ ಹಂಗಾಗ್ತಾವ ಅಂತಂದ್ರೆ ಬಸವಣ್ಣನವರ ಹೆಸರಿನೊಳಗೆ ಅಂಥದ್ದೊಂದು ಶಕ್ತಿ ಇತ್ತು. ಈ ಹೆಸರು ಅಂದಾಗ ನನಗೆ ಅನಿಸ್ತದೆ, ನಿಮಗೆಲ್ಲ ಹೆನ್ರಿ ಫೋರ್ಡ್ ಹೆಸರು ಗೊತ್ತಿರಬೇಕು. ನಾ ಭಾಳ ಸಂದರ್ಭಗಳಲ್ಲಿ ಈ ಹೆನ್ರಿ ಫೋರ್ಡ್ ಅವರ ಕತೆ ಹೇಳ್ತಿರ್ತೀನಿ. ಈ ಹೆನ್ರಿ ಫೋರ್ಡ್ ಅಂತ ಇದ್ರಲ್ರಿ, ಇವರು ಭಾಳ ಚಲೋ ಕಾರ್ ಕಂಪನಿಯ ಮಾಲೀಕರ್ರಿ. ಇವರು ಈ ಫೋರ್ಡ್ ಕಂಪನಿ ಕಾರುಗಳು ಇರ್ತಾವ ನೋಡ್ರಿ, ಇದರ ಮಾಲೀಕರಿ ಅವರು ಬಹಳ ಅದ್ಭುತವಾಗಿ ಒಂದು ಕಂಪನಿ ಕಟ್ಟಿದ್ರು. ಬಹಳ ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದು ಅವ್ರ ಕಾರುಗಳನ್ನು ತೆಗೆದುಕೊಳ್ತಿದ್ರು. ಒಬ್ರು ಯಾರೋ ಅವ್ರ ಕಾರುಗಳನ್ನು ತೆಗೆದುಕೊಳ್ಳಕ್ ಬಂದ್ರು. ನಿಮ್ಮ ಕಾರುಗಳನ್ನು ತೋರಿಸ್ರಿ ಅಂದ್ರು. ಬರ್ರಿ ಅಂತ ತಿಳ್ಕೊಂಡು ಎಲ್ಲ ಇಂಜಿನಿಯರ್ಗಳೆಲ್ಲ ತೋರಿಸಿದ್ರು. ಇನ್ನೇನು ಅದನ್ನು ಫೈನಲ್ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಆಫೀಸ್ನೊಳಗೆ ಕೂತ್ಕೊಂಡಿರುವಂಥ ಹೆನ್ರಿ ಫೋರ್ಡ್ ಹತ್ರ ಬಂದರು. ನಿಮ್ಮ ಕಾರ್ ತೊಗೋಬೇಕಂತ ಮಾಡಿದ್ರು. ತಗೋರಿ, ನಿಮ್ಮ ಸಲುವಾಗಿ ತೆಗೆದಿ ನಾವು ಕಾರ್ ಕಂಪನಿ ತಗೊಳ್ರಿ ಅಂದ್ರು. ಹಂಗಿದ್ರೆ ಒಂದು ಟೆಸ್ಟ್ ಡ್ರೈವ್ ಹೋಗಿ ಬರ್ಬೋದ್ರಿ ಅಂದ್ರೆ, ಒಳ್ಳೆ ಬರ್ರಿ, ನಾನೇ ಕುಂಡಿಸ್ಕೊಂಡು ಹೋಗ್ತೀನಿ ಬರ್ರಿ ನಿಮ್ಮನ್ನ ಅಂತ ತಿಳ್ಕೊಂಡು ಹೆನ್ರಿ ಫೋರ್ಡ್ ಸ್ವತಃ ಡ್ರೈವಿಂಗ್ ಸೀಟ್ನಾಗ ಅವರ ಕೂತ್ಕೊಂಡು ಆ ಏನು ತೊಗೊಳಕ್ ಬಂದಿದ್ರಲ್ರಿ ಮಾಲಕರು, ಅವ್ರನ್ನೂ ಕುಂಡಿಸ್ಕೊಂಡು ಗಾಡಿ ಹೊಂಟ್ತೀರಿ ಟೆಸ್ಟ್ ಡ್ರೈವ್ ಅಂತ ಮಾಡ್ತಾರೆ. 10-15 ಕಿಲೋಮೀಟರ್ಗಳವರೆಗೆ ನಿಮ್ಮನ್ನು ಸುತ್ತಿಸ್ಕೊಂಡು ಬರ್ತಾರೆ. ನಿಮ್ಗೆ ಆರಾಮ್ ಅನಿಸ್ತಾರೆ, ತಗೋಬಹುದು, ಇರಲಿಲ್ಲ ಅಂದ್ರೆ ಬಿಡ್ಬೋದು. ನೀವು ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗಿ ಮತ್ತೆ 10-15 ಕಿಲೋಮೀಟರ್ ಹಂಗೆ ಪುಂಸಟ್ಟಿ ಅಡ್ಯಾಡಿ ಬರ್ಬೋದು. ಟೆಸ್ಟ್ ಡ್ರೈವ್ ಅಂತ ತಿಳ್ಕೊಂಡು ಆರಾಮ್ ಹೋಗಿನೂ ಬರ್ಬೋದು ನೀವು. ಆ ಮಾತು ಬೇರೆ. 10-15 ಕಿಲೋಮೀಟರ್ಗಳವರೆಗೆ ಕರ್ಕೊಂಡು ಅವ್ರನ್ನ ಕುಣಿಸ್ಕೊಂಡು ಹೊಂಟಿದ್ರಲ್ಲ, 10 ಕಿಲೋಮೀಟರ್ ಹೋಗಿರ್ಲಿಲ್ರಿ, ಗಾಡಿ ಬಂದು ಬಿದ್ದು ಬಿಡ್ತು. ಏನು ಮಾಡ್ರು ಚಾಲನ ಆಗಲಿ. ಆ ಗಾಡಿ ತಗೊಳಕ್ ಬಂದವ್ರಿಗೆ ಏನು ಅನಿಸಿರ್ಬೇಕು ಹೇಳ್ರಿ.
ನೀವು ಯಾವ್ದಾರ ಒಂದು ಕುದುರೆ ತಗೊಳಕ್ ಹೋದಾಗ ಕುದುರೆ ಹೆಂಗೆ ಓಡ್ತೈತ್ರಿ ತೋರಿಸ್ರಿ ಅಂದಾಗ ಕುದುರೆ ಮಸ್ತ್ ಓಡ್ತೈತ್ರಿ ಅಂತ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನಿಮಗೆ. ಓಡಿಸ್ರಿ ನೋಡೋಣ ಅಂತ ತಿಳ್ಕೊಂಡು ಕುದುರೆ ಮೇಲೆ ಕೂತು ಓಡಿಸ್ಬಿಡ್ದ 4 ಹೆಜ್ಜೆ ಹೋಗ್ಬಿಡ್ದ ಕುದುರೆ ದೊಪ್ಪ ತೊತ್ಕೊಂಡು ಬಿದ್ದರೆ ಏನು ಅನಿಸತ್ತೆ ನಮಗೆ? ಗದ್ಲಕ್ಕೆ ಬಿತ್ತು ಬಿಡ್ರಿ ಅಂತ ಹೇಳ್ತೀವಿ. ಚಲೋ ಎಮ್ಮಿ, ಜಾರ್ಖಂಡ್ ಎಮ್ಮಿ. ಈಗ ನಮ್ಮ ಕಡೆ ಎಮ್ಮಿ ತರ್ತಾರೆ ನೋಡ್ರಿ, ಜಾರ್ಖಂಡ್ ಎಮ್ಮಿ. ನಮ್ಮ ಬಸವಧಾರ ನಾಡಗೌಡರು ಅದೊಂದು ಶುರು ಮಾಡ್ಯಾರಲ್ರಿ, ಹಾಲಿನ ಉತ್ಪನ್ನಗಳದ್ದೊಂದು, ಅಲ್ಲಿಂದ ತಂದಾರಂತೆ ಎಮ್ಮಿಗಳನ್ನೆಲ್ಲ. ಚಲೋ ಹಿಂಡ್ತೈತೆ ಅಂತ ತಿಳ್ಕೊಂಡು ಎಮ್ಮಿ ತರ್ತೀರಿ, ಬಂದ ತಕ್ಷಣ ಒಂದು ಗಿಂಡಿನೂ ಹಾಲು ಹಿಂಡ್ಲಿಲ್ಲ ಅಂದ್ರೆ ಏನು ಮಾಡಿದ್ರು ಅದನ್ನು? ಒಮ್ಮೆ ನಿಮ್ಮದು ಆತ್ಮಸ್ಥೈರ್ಯ ಸಂತೋಷ ಎಲ್ಲ ಒಮ್ಮೆ ಕೆಳಗೆ ಕುಸಿದು ಬಿಡ್ತದೆ. 10 ಕಿಲೋಮೀಟ್ರ್ ಹೋಗಿರಲಿಲ್ಲ, ಗಾಡಿ ಬಂದು ಬಿದ್ದು ಬಿಡ್ತಲ್ಲ, ಅವ್ರ ತಲೆ ರೂಮ್ ಬಂದು ಬಿಡ್ತೀರಿ, ಅವ್ರಿಗೆ ಎದೆ ದಸಕ್ಕಂದು ಬಿಡ್ತಾವ ಅಲ್ರಿ. ಇಡೀ ಜಗತ್ತಿನೊಳಗೆ ಅತ್ಯಂತ ಉತ್ಕೃಷ್ಟ ದರ್ಜೆಯ ಕಾರು ಕಂಪನಿ ಅಂದ್ರೆ ನಿಮ್ಮದಂತ ತಿಳ್ಕೊಂಡು ನಾವು ತಗೊಳಕ್ ಬಂದೀವಿ. 10 ಕಿಲೋಮೀಟರ್ ಬಂದಿರಲಿಲ್ಲ, ಗಾಡಿ ಬಂದು ಬಿತ್ತಲ್ರಿಪ್ಪ. ಅವಾಗ ಹೆನ್ರಿ ಫೋರ್ಡ್ ಅಂದ್ರಂತ, ಕ್ಷಮಾ ಮಾಡ್ರಿ, ಗಾಡಿಗೆ ಪೆಟ್ರೋಲ್ ಹಾಕೋದು ಮರ್ತಿದ್ದೆ ನಾನು. ಅವಾಗ ಒಳಗೆ ಕುಂತವ್ರು ಶಾನೆ ಆಗಿದ್ದರು ಅವ್ರು. ಅಲ್ರಿ ನಿಮ್ಮ ಗಾಡಿಗೆ ಪೆಟ್ರೋಲ್ ಇರಲಿಲ್ಲ ಅಂದ್ರೆ 10 ಕಿಲೋಮೀಟರ್ ಹೆಂಗಾರ ಬಂತಿದ್ದು? ಅವಾಗ ಹೆನ್ರಿ ಫೋರ್ಡ್ ಖುಷಿಯಿಂದ ಅಂದ್ರಂತ, ನನ್ನ ಗಾಡಿಗೆ ಪೆಟ್ರೋಲ್ ಇರಲಿಲ್ಲ ಅಂದ್ರೂ 10 ಕಿಲೋಮೀಟರ್ ಯಾಕೆ ಬರ್ತದೆ ಅಂದ್ರೆ ಹೆನ್ರಿ ಫೋರ್ಡ್ ಅನ್ನುವಂಥ ಹೆಸರು ಹೇಳಿದ್ರೆ ಸಾಕ್ರಿ, ನಮ್ಮ ಗಾಡಿ 10 ಕಿಲೋಮೀಟರ್ಗಳವರೆಗೆ ಹೋಗ್ತೈತಿ ಅಂತ ಹೇಳಿದ್ರಂತಾರೆ. ಅದು ಹೋಗಂಗಿಲ್ಲ, ಆಟ ಆತ್ಮವಿಶ್ವಾಸದಿಂದ ಹೇಳಿದ್ರಿ ಅವ್ರು. ಯಾಕೆ ಈ ಕತೆ ಹೇಳಿದ್ನಿ ಅಂದ್ರೆ, ಒಬ್ಬ ಉದ್ಯಮಿಯ ಹೆಸರನ್ನ ಹೇಳುವುದರಿಂದ ಒಂದು ಗಾಡಿಗೆ ಪೆಟ್ರೋಲ್ ಇರಲಿಲ್ಲ ಅಂದ್ರೂ 10 ಕಿಲೋಮೀಟರ್ ಓಡುತ್ತದೆ ಅಂದ್ರೆ, ಮಹಾತ್ಮ ಬಸವಣ್ಣನ ಹೆಸರನ್ನ ಹೇಳಿಬಿಟ್ರಿ ಅಂತಂದ್ರೆ ನಿಮ್ಮ ಗಾಡಿನ ಎಲ್ಲಿಯೂ ನಿಂದ್ರಂಗಿಲ್ಲ ಅಂತ ಹೇಳಬೇಕಾಗ್ಯದ. ಈ ಬಸವ ಅನ್ನುವಂಥ ಹೆಸರಿಗಾಗಿನೇ ಎಲ್ಲರೂ ಬಂದ್ರಿ ಅಲ್ಲಿಗೆ. ಯಾಕಂದ್ರೆ ಅಲ್ಲಿ ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ, ಸಣ್ಣವರು ದೊಡ್ಡವರು, ಮೇಲು ಕೀಳು, ಉಚ್ಚ ನೀಚ, ಬಡವ ಬಲ್ಲಿದ ಯಾವುದೂ ಇಲ್ಲಲ್ಲ ಅಲ್ಲಿ. ಎಲ್ಲರೂ ಒಂದೇ ಅಲ್ಲಿ. ಎದೆ ಮೇಲೆ ಲಿಂಗವನ್ನ ಧರಿಸಿಕೊಂಡು ಬಿಟ್ರು ಅಂತಂದ್ರೆ ಅವರೆಲ್ಲರೂ ಸಾಕ್ಷಾತ್ ಸಂಗಮನಾಥ ಅಂತ ಬಸವನಂತಾನ. ಅವ ಯಾವುದೇ ಕಾಯಕ ಮಾಡ್ಲಿ, ಗುಡಿಸಲದೊಳಗಡೆ ಇದ್ರೂ ಕೂಡ ಚಿಂತೆ ಇಲ್ಲ. ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತ ಅಲ್ಲಮ ಪ್ರಭುದೇವರು ಶರಣು ಶರಣಾರ್ಥಿ ಅಂತಾರಂದ್ರೆ ಅದಕ್ಕಿಂತ ದೊಡ್ಡದು ಯಾವುದೈತ್ರಿ ಅಂತಿದ್ರಿ ಅವರು. ಹಿಂಗಾಗಿ ಎಲ್ಲವನ್ನ ಬಿಟ್ರಿ ಅವರು. ಅರಮನೆಯನ್ನ ಬಿಟ್ರು, ಅರಿವಿನ ಮನೆಗೆ ಬಂದರು. ಗುಡಿಯಂತ ಮನೆಯನ್ನ ಬಿಟ್ರು, ಗುಡಿಸಲಕ್ಕೆ ಬಂದರು. ಬಂಗಾರವನ್ನ ಬಿಟ್ರು, ಬಂಗಾರದಂತಹ ಜನರನ್ನ ನೋಡುವ ಸಲುವಾಗಿ ಬಂದರು. ಅದಕ್ಕೆ ಹೇಳೋದು, ಈ ಸಿರಿ ಅನ್ನೋದು ಶಾಶ್ವತವಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಂಬಿಗರ ಚೌಡಯ್ಯನವರು ಅಂದ್ರೆ ಅಲ್ಲಿಗೆ ಬಂದರು. ಅವ್ರ ಬಗ್ಗೆ ಅವರ ಒಂದು ಕಡೆ ಹೇಳ್ತಾರೆ, ನಾ ಅಂಬಿಗ ಎಂಥ ಅಂಬಿಗ ಅಂದ್ರೆ ಕೇವಲ ಹೊಳೆಯನ್ನ ಈ ದಂಡೆಯಿಂದ ಆ ದಂಡೆಗೆ ಸಾಗಿಸುವಂತ ಅಂಬಿಗ ಮಾತ್ರ ನಾನಲ್ಲ. ಇಷ್ಟನ್ನು ಹೇಳ್ತಾರೆ ನೋಡ್ರು. ಈ ಕಡೆಯಿಂದ ಆ ಕಡೆಗೆ ಹೋಗುವಂತಹ, ದಾಟಿಸುವಂತಹ, ಜನರನ್ನ ಈ ಕಡೆಯಿಂದ ಆ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಶರಣ ಮಾತ್ರ ನಾನಲ್ಲ. ಈ ಭವಸಾಗರವನ್ನು ಹೆಂಗೆ ದಾಟಬೇಕು ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅನ್ನುವಂಥ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಿದ್ರು. ಭವಸಾಗರವನ್ನು ದಾಟುವುದು, ಅದನ್ನ ಹೆಂಗೆ ದಾಟ್ತೀರಿ ನೀವು? ಭವಸಾಗರವನ್ನು ದಾಟಬೇಕಾಗಿತ್ತು ಅಂದ್ರೆ ಒಂದು ಕ್ರಿಯೆ ಬೇಕು ನೋಡ್ರಿ, ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು. ಭವಸಾಗರವನ್ನು ದಾಟುವುದಕ್ಕಾಗಿ ಒಂದು ಕ್ರಿಯೆಯನ್ನು ನೀವು ಮಾಡಲೇಬೇಕು. ಕ್ರಿಯೆಯನ್ನು ಮಾಡಲಿಲ್ಲ ಅಂದ್ರೆ ನೀವು ಭವಸಾಗರವನ್ನು ದಾಟಕ್ಕೆ ಬರಂಗಿಲ್ಲ. ಯಾವ ಕ್ರಿಯೆಯನ್ನು ಮಾಡಬೇಕು ಅದು ಬಹಳ ಮುಖ್ಯವಾಗಿರುವಂಥದ್ದು. ಕರೆಕ್ಟ್ ಅದ. ಕ್ರಿಯೆ ಅಂದ್ರೆ ಕಾಯಕ ಅಂದಂಗ. ಅದು ಕಾಯಕ ಯಾವಾಗ ಆಗ್ತದೆ ಗೊತ್ತದ? ನಿಮಗೆ ಸ್ವಾರ್ಥ ಇತ್ತು ಅಂದ್ರೆ ಅದು ಕೆಲಸ ಕಾಯಕ ಆಗಂಗಿಲ್ಲ. ಅದು ನಿಮ್ಮಲ್ಲಿ ಅಪೇಕ್ಷೆಗಳು ಬಹಳಷ್ಟು ಇದ್ದು ಅಂತಂದ್ರೆ ಅದು ಕಾಯಕ ಆಗಂಗಿಲ್ಲ. ಅದು ಸುಮ್ಮನೆ ಕಾಯಕವೇ ಕೈಲಾಸ ಅಂದಿಲ್ರಿ ಅವರು. ನೀವು ಎಷ್ಟು ಕೆಲಸ ಮಾಡ್ತೀರಲ್ಲ ಅಷ್ಟಕ್ಕೆ ನೀವು ತಗೋಬೇಕು ರೊಕ್ಕ. ನೀವು ಹೆಚ್ಚಿಗೆ ತಗೋಬೇಕು ಅಂತ ತಿಳ್ಕೊಂಡ್ರಿ ಅಂದ್ರೆ ಅದು ಹೆಂಗೆ ಕಾಯಕ ಆಕೈತಿ ಅಂತ ನಮ್ಮ ಶರಣರು ಎಚ್ಚರಿಸ್ತಾ ಇದ್ರು. ನಿಮಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ, ಮುಕ್ತಿ ಪಥವನ್ನು ನೀವು ಹಿಡಿಬೇಕಾಗಿತ್ತು ಅಂದ್ರೆ, ಬಯಲಿನೊಳಗೆ ಬಯಲಾಗಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಮೊದಲಿಗೆ ಕ್ರಿಯೆಯನ್ನ ನೀವು ಅಳವಡಿಸಿಕೊಳ್ಳಬೇಕು. ಸರಿಯಾದ ಕ್ರಿಯೆಯನ್ನ ಅಳವಡಿಸಿಕೊಳ್ಳಬೇಕು. ಆ ಸರಿಯಾದ ಕ್ರಿಯೆ ಅಳವಡಬೇಕು ಅಂತಂದ್ರೆ ನಿಮ್ಮಲ್ಲಿ ಜ್ಞಾನ ಇರಬೇಕು. ಆ ಜ್ಞಾನ ಇರಲಿಲ್ಲ ಅಂದ್ರೆ ಕ್ರಿಯೆಗೆ ಮಹತ್ವ ಬರಂಗಿಲ್ಲ. ಜ್ಞಾನ ಇರಲಿಲ್ಲ ಅಂದ್ರೆ ನಿಮ್ಮ ಕಾಯಕನ ಆಗಂಗಿಲ್ಲ. ಅದಕ್ಕೆ ಹೆಂಗೆ ಮಹತ್ವ ಬರ್ತದೆ ಹೇಳ್ರಿ ನೀವು? ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವು ಕಾಯಕವನ್ನು ಮಾಡಬೇಕು. ಮನಸ್ಸನ್ನು ಅದರಲ್ಲಿ ಇಡಬೇಕು. ನಿಮ್ಮ ಆತ್ಮವನ್ನು ಅದರಲ್ಲಿ ಧಾರೆ ಎರಿಬೇಕು. ಆವಾಗ ಒಂದು ಕೆಲಸ, ಒಂದು ಕಾಯಕ ಆಗ್ತದೆ. ಮಾದಾರ ಚೆನ್ನಯ್ಯನು ಮಾಡಿರುವಂತಹ ಅಂಬಲಿಯನ್ನು ಸವಿಯುವ ಸಲುವಾಗಿ ಸ್ವತಃ ಶಿವ ಯಾಕೆ ಬಂದ ಅಂದ್ರೆ, ಅವ ಕೇವಲ ಅಂಬಲಿ ಅಂದ್ರೆ ಹಿಟ್ಟು ಹಾಕಿ ಮಾಡಿರ್ಲಿಲ್ರಿ, ಅವ ತನ್ನ ಭಕ್ತಿ ಹಾಕಿದ್ದ. ಬರೀ ಹಿಟ್ಟು ಹಾಕಿ ಮಾಡಿದ್ರೆ ಅಂದ್ರೆ ಅಂಬಲಿ ಹಾಕೈತಿ. ಭಕ್ತಿ ಹಾಕಿ ಮಾಡಿದ್ರಿ ಅಂದ್ರೆ ಅಂಬಲಿ ಪ್ರಸಾದ ಹಾಕಿಬಿಡ್ತದೆ.
ನಿಮ್ಮ ಮನೆಯೊಳಗೆ ನೀವು ಹಂಗ ಟಿವಿ ನೋಡ್ಕೊಂತ ರಟ್ಟು ಪಟ್ಟು ರೊಟ್ಟಿ ಬಡದ್ರಿ ಅಂದ್ರೆ ರೊಟ್ಟಿ ಹಾಕವ. ಬಸವ 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 ಅನ್ಕೊಂತ ಬಡದ್ರಿ ಅಂತಂದ್ರೆ ಅದು ರೊಟ್ಟಿ ಆಗಿರಂಗಿಲ್ಲ. ಅದು ಸಾಕ್ಷಾತ್ ಬಸವ ಪ್ರಸಾದ ಆಗಿರ್ತದೆ. ಅದು ಮುಕ್ತಿಗೆ ಸೋಪಾನ ಆಗ್ತದೆ. ಅದು ನಿಮ್ಮ ಮನೆಯೊಳಗೆ ನೀವು 100 ರೂಪಾಯಿ ಕಿಮ್ಮತ್ತಿನ ಅಕ್ಕಿ ತಂದು ನೀವು ಅನ್ನ ಮಾಡಿದ್ರು ಕೂಡ ಅದು ಕೇವಲ ಅನ್ನ ಆಗ್ತೈತೆ ಹೊರತಾಗಿ ಅದು ಪ್ರಸಾದ ಆಗಂಗಿಲ್ಲ. ತೋಂಟದಾರಿ ಅನುಭವ ಮಂಟಪಕ್ಕೆ ನೀವು ಬರ್ರಿ, ರೇಷನ್ ಅಕ್ಕಿ ಹಾಕಿ ನಾವು ಅನ್ನ ಮಾಡಿದೀವಿ ಅಂದ್ರು ರೇಷನ್ ಅಕ್ಕಿದ ಅನ್ನೋದು. ಆದ್ರೆ ಇಲ್ಲೆಲ್ಲ ಕೆಲಸ ಮಾಡುವಂಥವ್ರೆಲ್ಲರೂ ಶಿವ ಅಂತಿರ್ತಾರೆ. ನೀವೆಲ್ಲರೂ ಕೂತ್ಕೊಂಡು ತನ್ನಗ ಕೂತೀರಿ ನೋಡ್ರಿ, ಎಷ್ಟು ಚಂದ ಕೂತೀರಿ ಅಂದ್ರೆ, ನಾ ಕುಂಬಾರ ಸರಿಗೆ ಅನ್ನಕತ್ತಿದ್ದೀನಿ, ಇಷ್ಟು ಮಂದಿ ಸಾವಿರ ಮಂದಿ ಕೂತಿರ್ತಾರೆ.